ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನು ಅಂಬಿಕಾ. ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಾ? ಹೆಣ್ಮಕ್ಳಿಗೆ, ಅದರಲ್ಲೂ ಈಗಿನ ಕಾಲದಲ್ಲಿ ದಪ್ಪ ಇರೋದು ಒಂದು ದೊಡ್ಡ ಶಾಪ ಆಗೋಗಿದೆ ಫ್ರೆಂಡ್ಸ್, ಅಲ್ವಾ? ಕಾಯಿಲೆ ಏನೇನೋ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಇಷ್ಟಪಟ್ಟಿರುವಂಥ ಡ್ರೆಸ್ ನಾವು ಹಾಕ್ಕೊಳ್ಳೋಕ್ಕಾಗಲ್ಲ. ಅದು ಮೇಯ್ನು ಪ್ರಾಬ್ಲಮ್ ಆಗಿರೋದು. ಆ ಪ್ರಾಬ್ಲಮ್ನ ಕಳ್ಕೊಬೇಕಂದ್ರೆ ಬೆಸ್ಟ್ ಸೊಲ್ಯೂಷನ್ ಅಂದರೆ ನಾನಿವತ್ತು ತೋರಿಸ್ತಾ ಇರೋ ಒಂದು ಕಷಾಯ. ಈ ಕಷಾಯನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ತೀನಿ. ಬಟ್ ಅದನ್ನು ಪೌಡ್ರ್ ರೆಡಿ ಮಾಡ್ಕೊಳ್ಳೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ಪ್ರಿಪೇರ್ ಮಾಡ್ಕೊಳ್ಳೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಆ ಪೌಡರ್ನ ನಾನು ನೋಡಿ, ಒಂದು ಬೌಲ್ ಇತ್ತು, ಫುಲ್ ಒಂದು ಡಬ್ಬಿ ಇತ್ತು. ನಾನು 1 ತಿಂಗಳಿಂದ ತೊಗೊಂಡಿದ್ದೀನಿ. ತಮ್ಮೇಲೆ ನೋಡಿದ್ರಲ್ವ, ಆಹಾ, ನಾನು 90 kg ಇದ್ದಿದ್ದು ಇವಾಗ 75 ಬಂದಿದ್ದೀನಿ. ನನ್ನ ಹೈಟಿಗೆ ನಾನು 60 ಇರಬೇಕು ಅಂತ ಹೇಳಿದ್ದಾರೆ ಡಾಕ್ಟ್ರು. ಬಟ್ ನಾನು ಇನ್ನೂ 15 kg ಕಡಿಮೆ ಮಾಡಬೇಕು. ಅದಕ್ಕೆ ನಾಳೆಯಿಂದ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ನೀವು ಜಾಯ್ನ್ ಆಗಿ. ಆ ಕಷಾಯನ 2 ಸ್ಪೂನು, 2 ಲೋಟ ನೀರಿಗೆ ನಾನು 2 ಸ್ಪೂನ್ ಹಾಕಿದ್ದೀನಿ. ಆ 2 ಲೋಟ ನೀರು 1 ಲೋಟ ಆಗುವಷ್ಟು ಕುದಿಸಿ ಅದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಅದನ್ನು ಶೋಧಿಸ್ಕೊಂಡು ಅದರಲ್ಲಿ ನಾನು ಅದು ಸ್ವಲ್ಪ ನೋಡಿ ಜಾಸ್ತಿ ಆಯಿತು, ನನಗೆ ಕಪ್ಪಿಗೆ ಸ್ವಲ್ಪ ಜಾಸ್ತಿ ಆಯಿತು. ಅದಕ್ಕೋಸ್ಕರ ನಾನು ಅದನ್ನು ವಾಪಸ್ ಹಾಕ್ಕೊಂಡು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ. ಅವು ಮಿಕ್ಕಿರೋದನ್ನು ನಾನು ನೈಟಲ್ಲಿ ಕುಡಿತೀನಿ, ಇಲ್ಲ ಟಿಫಿನ್ ಆದಮೇಲೆ ಕುಡಿತೀನಿ. ಅದನ್ನು ಯಾವಾಗ ಕುಡಿದ್ರು, ಹೇಗೆ ಕುಡಿದ್ರು ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಅಂತೂ ಏನೂ ಇರಲ್ಲ. ಅರ್ಧ ಲೆಮನ್ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನ್ ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಜೇನುತುಪ್ಪ ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಬೇಕಿದ್ದರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಖಂಡಿತ ಇದನ್ನು ನಾನು ನಾಳೆ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಖಂಡಿತ ಪ್ರತಿಯೊಬ್ಬರು ನೋಡಿ. ಯಾರಿಗೆ ಹೊಟ್ಟೆ ದಪ್ಪ ಇದೆಯೋ ಎಲ್ಲರೂ ಕರಗಿಸ್ಕೊಳ್ಳೋಕೆ ಟ್ರೈ ಮಾಡಿ. ಥ್ಯಾಂಕ್ ಯು, ಬಾಯ್.